ಮುಗಿತಾ ಬರ್ತಿರೋ ಈ ವರ್ಷಕ್ಕೆ ಇಷ್ಟಂತೂ ಗೊತ್ತಾಯಿತು, ಯಾವುದು ಕೂಡ ಕೊನೆ ತನಕ ಇರಲ್ಲ. ಯಾವುದು ಇವಾಗ ಜೊತೆಗಿರುತ್ತೋ ಗೊತ್ತಿಲ್ಲ ಅದು ನಾಳೆ ಎಲ್ಲಿರುತ್ತೆ ಅಂತ. ಅದಕ್ಕೆ ಈ ಸಮಯ ಕಳೆದೋದ ಮೇಲೆ ನೆನಪಂತೂ ವಾಪಸ್ ಬರುತ್ತೆ, ಆದರೆ ಸಮಯ ವಾಪಸ್ ಬರಲ್ಲ. ಜಗತ್ತಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಧರ್ಮನ ಪಾಲಿಸ್ತಾರೆ, ಆದರೆ ಅದರಲ್ಲಿ ಹಿಂದೂ ಧರ್ಮ ಅತಿ ಪುರಾತನ ಅಂತ ಹೇಳ್ತಾರೆ. ಭಾರತದಲ್ಲಿ ಪ್ರತಿ ಕಿಲೋಮೀಟರ್ಗೂ ಒಂದೊಂದು ದೇವಸ್ಥಾನ ನೋಡಲಿಕ್ಕೆ ಸಿಗ್ತದೆ. ಆದರೆ ದಕ್ಷಿಣ ಭಾರತದ ಬೆಟ್ಟಗಳ ತುದಿಯಲ್ಲಿ ಶಾಂತವಾಗಿ ನೆಲೆಸಿರುವಂಥ ಒಂದು ದೇವಸ್ಥಾನ, ಜಗತ್ತಿನಲ್ಲಿ ಹಿಂದೂಗಳು ಭೇಟಿ ನೀಡುವಂಥ ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಟೆಂಪಲ್, ದಟ್ ಈಸ್ ನನ್ ಅದರ್ ದೆನ್ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನ, ತಿರುಪತಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇನ್ನೊಂದು ವಿಡಿಯೋಗೆ ಸ್ವಾಗತ. ಈ ರೈಡನ್ನ ತುಂಬ ಟೈಮಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದೇ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದಾಗೆ, ಸೊ ನಾವು ಹೋಗ್ಬೇಕು ಅಂದ್ಕೊಂಡಾದವಾಗ ಹೋಗೋಕ್ಕಾಗಲ್ಲ. ಸೊ ಅವ್ನು ಕರ್ಸ್ಕೋಬೇಕಂತಾರಲ್ಲ, ಸೊ ಆ ಟೈಮ್ ಬಂದಿದೆ ಅನಿಸುತ್ತೆ. ಬಟ್ ವೆರಿ ಮಚ್ ಅವೈಟೆಡ್ ರೈಡ್, ವೆರಿ ಮಚ್ ನೀಡೆಡ್. ಸೊ ಬೆಟ್ಟ ಗುಡ್ಡಗಳ ನಡುವೆ ಎಷ್ಟೋ ರೈಡ್ ಮಾಡಿದ್ದೀನಿ, ಬಟ್ ಬೆಟ್ಟ ಗುಡ್ಡಗಳ ನಡುವೆ ಇರುವಂತಹ ಈ ಟೆಂಪಲ್ಗೆ ರೈಡ್ ಮಾಡುವಂಥದ್ದು ನನ್ನ ಸೌಭಾಗ್ಯನೇನು. ನೋಡೋಣ ಹೇಗಿರುತ್ತೆ ಅಂತ. ಬ್ಯಾಂಗ್ಳೂರು ಬಿಟ್ಟಿರೋ ನಮಗೆ ಇಡೀ ರಾತ್ರಿ 250 ಕಿಲೋಮೀಟ್ರ್ ಜರ್ನಿ ಮಾಡೋದು ಅನಿವಾರ್ಯ ಆಗಿತ್ತು. ಕೋಲಾರದಿಂದ 4 ಲೇನ್ ಹೈವೇ ಇರೋದ್ರಿಂದ ಕಮ್ಮಿ ವಿಸಿಬಿಲಿಟಿಯಲ್ಲೂ ರೈಡ್ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಸುಮಾರು 80 ಕಿಲೋಮೀಟರ್ಸ್ ಆಗದಂಥ ನಮಗೆ ಆವಾಗಲೇ ಅನಿಸಿದ್ದು ಒಂದು ಬ್ರೇಕ್ ಬೇಕು ಅಂತ. ಕಾನ್ಸ್ಟೆಂಟ್ 80 ಕಿಲೋಮೀಟರ್ಸಲ್ಲಿ ರೈಡ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಟೆಂಪ್ರೇಚರ್ ತುಂಬಾ ಕಮ್ಮಿ ಇಳಿದಿತ್ತು. ಸೊ ಆಲ್ಮೋಸ್ಟ್ ಇನ್ನು ಒಂದು 80 ಕಿಲೋಮೀಟರ್ಸ್ ಇದ್ದಿರ್ಬೋದು. ಬಟ್ ಯಾವ ರೇಂಜಿಗೆ ಚಳಿ ಇದೆ ಅಂತ ಹೇಳಿದ್ರೆ ಕೈಯೆಲ್ಲ ಮರ್ಗಟ್ಟು ಹೋಗ್ತಾ ಇದೆ. ಸೊ ಇಲ್ಲೊಂದಿಷ್ಟು ಘಾಟ್ ಸೆಕ್ಷನ್ ಕವರ್ ಮಾಡಿದ್ವಿ, ಅಲ್ಲಂತೂ ತಡೆಯೋಕ್ಕೆ ಆಗ್ತಾಯಿಲ್ಲ. ಸೊ ಏನೇ ಆಗಲಿ ಅಂತ ಒಂದು ಸ್ಟಾಪ್ ಆಗಿಬಿಟ್ಟೆ. ಇನ್ನೇನು ಸ್ವಲ್ಪ ದೂರ ರೀಚ್ ಆಗೇ ಬಿಟ್ವಿ. ಕಂಟಿನ್ಯೂಯಸ್ ರೈಡಿಂದ ಹೀಟಾಗಿರೋ ಗಾಡಿ ಇಂಜಿನ್ಗೂ ಕೂಡ ಸ್ವಲ್ಪ ಟೈಮ್ ಕೊಟ್ಟು ನಾವು ಸ್ವಲ್ಪ ಸುಧಾರಿಸ್ಕೊಂಡು ಉಳಿದಿರೋ ಪ್ರಯಾಣನ ಮುಂದುವರಿಸಿದ್ವಿ. ಆವಾಗಲೇ ಸೂರ್ಯೋದಯ ಆಗ್ತಿತ್ತು. ಸುತ್ತಲೂ ಕಾಣ್ತಿರೋ ಬೆಟ್ಟಗಳಿಂದನೇ ಗೊತ್ತಾಯಿತು ನಾನು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಇನ್ನೂ ಹತ್ತಿರ ಆಗ್ತಿದ್ದೀನಿ ಅಂತ. ಒಂದು ಕಡೆ ಭಗವಂತನ ನೋಡೋ ಎಕ್ಸೈಟ್ಮೆಂಟ್ ಒಂದು ಕಡೆ ಆದರೆ, ರಾತ್ರಿ ಇಡೀ ರೈಡ್ ಮಾಡಿರೋ ನಮಗೆ ಸ್ವಲ್ಪ ರೆಸ್ಟ್ ಕೂಡ ಬೇಕಿತ್ತು. ಹಾಗಾಗಿ ನಾವು ಸೀದಾ ಹೊರಟಿದ್ದು ಸ್ಟೇಗೆ. ಸ್ವಲ್ಪ ರೆಸ್ಟ್ ಮಾಡಿ ಆಲ್ರೆಡಿ ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ ಬುಕ್ ಮಾಡಿರೋ ನಮಗೆ ಸಮಯನೂ ಮೀರ್ತಾ ಇತ್ತು. ಹಾಗಾಗಿ ಸೀದಾ ಹೊರಟಿದ್ದು ಆ ಭಗವಂತನ ದರ್ಶನಕ್ಕೆ.
ತಿರುಪತಿ ಟು ತಿರುಮಲ ಹೋಗುವಂಥ ಸಂದರ್ಭದಲ್ಲಿ ಒಂದು ಕಲ್ಲಿದೆ. ಸೊ ದಟ್ ಕಂಪ್ಲೀಟ್ಲಿ ವೆಂಕಟೇಶ್ವರ ಮೂರ್ತಿ ಶೇಪಲ್ಲಿ ಕಾಣಿಸುತ್ತೆ. ಸೊ ಅದನ್ನು ವಿಟ್ನೆಸ್ ಮಾಡಬೇಕು, ಎಲ್ಲಿ ಸಿಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಬಟ್ ಜಸ್ಟ್ ಹೋಗ್ತಾ ಇರುವಾಗ ಜಸ್ಟ್ ನೋಡಿದೆ, ಸಡನ್ನಾಗಿ ಕಾಣಿಸ್ಬಿಟ್ಟು. ಸೊ ಇಟ್ ವಾಸ್ ಮೆಸ್ಮರೈಸಿಂಗ್. ವಾ, ಸಖತ್ ಚೆನ್ನಾಗಿದೆ. ಸೊ ಇನ್ನೂ ಒಂದು 2 ಕಿಲೋಮೀಟರ್ ಬಾಕಿ ಇದೆ ಅನಿಸುತ್ತೆ. ಸೊ ಆಲ್ಮೋಸ್ಟ್ ಕೇಮ್ ಟು ದ ಟೆಂಪಲ್. ಇಟ್ ವಾಸ್ ಎ ಲೈಫ್ ಟೈಮ್ ಡ್ರೀಮ್. ಕೊನೆಗೂ ತಿರುಮಲ ಬೆಟ್ಟನ ಏರಿ ಆ ಭಗವಂತನ ದರ್ಶನ ಮಾಡುವ ಸಮಯ. ಇನ್ನೂ ಹತ್ತಿರ ಆಗ್ತಿದ್ದಂತೆ ಮನಸ್ಸು ಯಾಕೋ ಹಗುರ ಆಗ್ತಾಯಿತ್ತು. ಯಾವ ಕಡೆ ಎಲ್ಲಿ ಹೋಗಬೇಕು ಯಾವುದೂ ಐಡಿಯಾ ಇರಲಿಲ್ಲ. ಅಲ್ಲಿ ಇಲ್ಲಿ ಕೇಳಿ ಕೊನೆಗೂ ಸ್ಪೆಷಲ್ ಎಂಟ್ರಿ ದರ್ಶನ್ ಕ್ಯೂನಲ್ಲಿ ಹೋಗಿ ನಿಂತ್ಕೊಂಡ್ವಿ. ಜಯ ಶ್ರೀನಿವಾಸ ಜಯ ವೆಂಕಟೇಶ ವೃಷಶೈಲನಾಥ ಶ್ರೀ ಪದ್ಮನಾಭ ವೈಕುಂಠನಾಥ ಜಯ ವಿಷ್ಣುತೇಜ ರಾಜಾಧಿರಾಜ ಕವ ಜಯ 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 ದೇವಾದಿದೇವ ಜಯ ವಾಸುದೇವ ಶ್ರೀರಾಮಚಂದ್ರ ಜಯ ಕಲ್ಕಿ ರೂಪ ಶೌರೀಶ ಬೋಧ ಭೇರಿ ನಿನಾದ ಜಯ 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 ಜಯ. ಧನ್ಯೋಸ್ಮಿ. ಜೀವನದಲ್ಲಿ ತಿರುಪತಿಗೆ ಹೋಗೋ ಭಾಗ್ಯ ಎಲ್ರಿಗೂ ಸಿಗಲ್ವಂತೆ. ಆದರೆ ಈ ಭಾಗ್ಯವಂತರಲ್ಲಿ ನಾನೂ ಒಬ್ಬ. ಆ ಗರ್ಭಗುಡಿಯಲ್ಲಿರುವಂತಹ ಭಗವಂತನ ಈ ಕಣ್ಗಳಿಂದ ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ. ಆದರೆ ಅವನ ಕೃಪೆಯಿಂದ ಅದನ್ನು ನೆರವೇರ್ತು.